ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ಸಂಘ ಪರಿವಾರದವರಿಗೆ ಬೇಸ್ ಇಲ್ಲ, ಕುಮಾರಸ್ವಾಮಿ ಅವರು ಈ ಹನುಮ ಗಲಾಟೆ ಮೂಲಕ ಒಂದು ಬೇಸ್ ಮಾಡಿಕೊಡ್ತಾ ಇದ್ದಾರೆ, ಆ ಮೂಲಕ JDS ಅನ್ನು ಮುಳುಗಿಸ್ತಾ ಇದ್ದಾರೆ ಅಂತ ಹೇಳಿ. ನಾವೆಲ್ಲ ಬೇಸ್ ಮಾಡಿಕೊಡ್ತಿರೋದು ಕಾಂಗ್ರೆಸ್ ನಾಯಕರು, ಇದೇ ಶಿವಕುಮಾರ್ನಂತವರು. ನಾವು ಮಾಡ್ತಾ ಇಲ್ಲ. ಅಲ್ಲಿ ಪ್ರಾರಂಭ ಆಗಿದ್ದು ಯಾರಿಂದ ಪ್ರಾರಂಭ ಆಯಿತು? ಕೇಸರಿ ನಮ್ಮಿಂದ ಪ್ರಾರಂಭ ಆಯಿತಾ? ನೀವೇ ಪ್ರಾರಂಭ ಮಾಡಿಸ್ಕೊಂಡಾರಲ್ಲಿ. ಕೇಸರಿ ಜಾಸ್ತಿ ಆದಂಗೆ ನಿಮ್ಗೆ ಥ್ರೆಟ್ ಆಗಲ್ವಾ ಸರ್? ಅದು ನಿಮ್ಮ ಈಗ ಭೂಮಿ ಅಲ್ಲ ಸರ್ ಅದು. ಈಗ ನಮ್ಮವರು ಆ ಕೇಸರಿ ಧರಿಸಿದ ತಕ್ಷಣ ಏನೋ ಡೈವರ್ಟ್ ಆಗ್ಬಿಟ್ಟೇನೋ ಕನ್ವರ್ಷನ್ ಆಗ್ಬಿಟ್ರು ಅಂತ ಹೇಳೋಕ್ಕಾಗಲ್ಲ. ಇಲ್ಲೇ ಇರ್ತಾರೆ ಅವರೆಲ್ಲ ನಮ್ಮ ಅಭಿಮಾನಿಗಳು. ಕುಮಾರಸ್ವಾಮಿ ಸಪೋರ್ಟ್ ಇಲ್ಲದೆ ಇಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಆಯೋಜನೆ ಮಾಡಲಿಕ್ಕೆ BJP ಅವ್ರ ಹತ್ರ ಸಾಧ್ಯನೇ ಇರಲಿಲ್ಲ, ಯಾಕಂದರೆ ಅಲ್ಲಿ BJPಗೆ ಬೇಸೇ ಇಲ್ಲ. ಹೌದು, ಮೊನ್ನೆ ದಿನ ಮೆರವಣಿಗೆಯನ್ನು ಮಾಡಿದ್ದಾರೆ, JDS ಕಾರ್ಯಕರ್ತರುಗಳು ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡ್ರು, ಯಾವುದೇ ಪಕ್ಷಗಳ ಒಂದು ಟವಲ್ಗಳನ್ನ ಹಾಕೋದು ಬೇಡ, ಕೇಸರಿ ಬಟ್ಟೆ ಹಾಕೊಂಡು ಹೋಗ್ಬೇಕಿದ್ರೆ ಅದು ಸಂಬಂಧ ಇದ್ದಿದ್ದು ಹನುಮಾನ್ ಧ್ವಜದ್ದು. ಆದ್ದರಿಂದ ಎಲ್ಲ ಪಕ್ಷಗಳು, ಅಲ್ಲಿ ಬಹುಶಃ ಕಾಂಗ್ರೆಸ್ನವರು ಬಂದಿರ್ಬೋದು ನನ್ನ ಅಭಿಪ್ರಾಯದಲ್ಲಿ, ಆ ಕೇಸರಿ ಶಾಲನದ್ದು. ಇದು ಒಂದು ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ. ನಾಳೆ ಇದು ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಸರ್? ಇಲ್ಲ, ಅದು ಎಲ್ಲ ಜಿಲ್ಲೆಯಲ್ಲಿ ಮೊದಲು ಈ ಥರದ್ದು ಒಂದು ಉಲ್ಬಣ ಆಗ್ತದೆ. ಈಗಾಗಲೇ ಬ್ರದರ್ ಅದಕ್ಕೆ ದಾರಿ ತೋರಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಅಲ್ಲೆಲ್ಲ ಹೋಗ್ತಾರೆ, ಹುಬ್ಬಳ್ಳಿನಲ್ಲಿ ಬಜೆಟ್ನಲ್ಲಿ ನಿಮಗೆ 10,000 ಕೋಟಿ ಕೊಡ್ತೀನಿ ಮುಸ್ಲಿಂ ಸಮಾಜಕ್ಕೆ, ಈ ಥರ ಭಾಷಣಗಳು ಮಾಡ್ತಾ ಹೋದರೆ ಇಲ್ಲಿ ರೈತರು 30,000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತೇಳಿ ನೀವೇ ಕೇಂದ್ರ ಸರ್ಕಾರದ ಮುಂದೆ ಮನವಿ ಕೊಟ್ಟಿದ್ದೀರಿ. ರೈತನಿಗೆ ಇವತ್ತು 2,000 ರೂಪಾಯಿನ ಭಿಕ್ಷೆ ಕೊಟ್ಟಂಗೆ ಕೊಡ್ತೀರಿ. ಅಲ್ಲೆಲ್ಲ ಹೋಗ್ಬಿಟ್ಟು ಭಾಷಣ ಮಾಡ್ತೀರಿ ಮುಖ್ಯಮಂತ್ರಿಗಳು, 10,000 ಕೋಟಿ ಒಂದು ಸಮಾಜಕ್ಕೆ ಕೊಡ್ತೀನಿ ಅಂತೇಳಿ. ಈ ರೀತಿಯ ಹೇಳಿಕೆಗಳನ್ನು ಕೊಟ್ಕೊಂಡೆ ಇವತ್ತು ನೀವು ಈಗೇನು ಹೇಳ್ತಾ ಇದ್ದೀರಿ ಪ್ರಶ್ನೆ, ಆ ಒಂದು ವಾತಾವರಣ ಈ ಕಾಂಗ್ರೆಸ್ನವ್ರ ನಡವಳಿಕೆಗಳಿಂದ ಈ ರಾಜ್ಯದಲ್ಲಿ ಅದನ್ನು ಮಾಡ್ಕೊಂಡು ಹೊರಟಿದ್ದಾರೆ. ತಪ್ಪು ಅವರಲ್ಲಿದೆ, ಅದನ್ನು ಸರಿಪಡಿಸ್ಕೋಬೇಕು ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.